ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಓಪನ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮಂಗಳವಾರದವರೆಗೆ ಅಂತಿಮ ಗಡುವನ್ನು ಕೊಟ್ಟಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆಯ ಒಳಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಕ್ತ ಸಂಚಾರಕ್ಕೆ ತೆರವುಗೊಳ್ಳದೇ ಇದ್ರೆ ಇರಾನ್ ಅನ್ನ ಸರ್ವನಾಶ ಮಾಡ್ತೀವಿ ಅಂತ ಟ್ರಂಪ್ ಸೀರಿಯಸ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಸಂಧಾನಕ್ಕಾಗಿ ಪ್ರಯತ್ನ ಪಡ್ತಾ ಇರೋ ಸಂಧಾನಕಾರರು ಇರಾನ್ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಇರಾನ್ ಕೂಡ ಒಮನ್ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದೆ. ಒಮನ್ ಸಹಭಾಗಿತ್ವದಲ್ಲಿ ಹಾರ್ಮೋಸ್ ಅಲ್ಲಿ ಸಂಚಾರವನ್ನ ಮುಕ್ತಗೊಳಿಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ಇರಾನ್ ಯೋಚಿಸ್ತಾ ಇದೆ. ಮುಂದಿನ ಕ್ರಮಗಳ ಬಗ್ಗೆ ಅವರು ಆಂತರಿಕವಾಗಿ ಕೂಡ ಕೆಲ ಚರ್ಚೆಗಳನ್ನ ನಿರಂತರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಸಂಧಾನಕ್ಕಾಗಿ ಓಡಾಡ್ತಾ ಇರೋ ಜನ ಇದ್ದಾರೆ ನೋಡಿ, ಅವರು ಇರಾನ್ ಕೇಳ್ತಾ ಇದೆ, ಹೀಗಾಗಿ ಇನ್ನು 48 ದಿನಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಿ ಅವರಿಗೆ ಸ್ವಲ್ಪ ಅಲ್ಲಿ ಚೇತರಿಸಿಕೊಳ್ಳೋದಿಕ್ಕೆ, ಮಾತುಕತೆಗಳನ್ನ ಸುಗಮವಾಗಿ ನಡೆಸೋದಿಕ್ಕೆ ಅವಕಾಶವನ್ನ ಕೊಡಿ ಅಂತ ಅಮೆರಿಕ ಮುಂದೆ ಮತ್ತೊಂದು ಹೊಸ ಪ್ರಪೋಸಲ್ ಅನ್ನ ತಗೊಂಡು ಬರ್ತಾ ಇದ್ದಾರೆ. ಆದ್ರೆ ಅಮೆರಿಕ ಇಲ್ಲಿ 48 ದಿನಗಳ ಕಾಲಾವಕಾಶವನ್ನ ಕೊಡೋದಿಕ್ಕೆ ಅಕಸ್ಮಾತ್ ಒಪ್ಪಿದ್ರು ಕೂಡ ಅದನ್ನ ಇಸ್ರೇಲ್ ಒಪ್ಪೋದಿಲ್ಲ. ಇನ್ನು ಟ್ರಂಪ್ ಹೇಗೆ ಅನ್ನೋದನ್ನ ಬಹುಶಃ ನೆತನ್ಯಾಹು ಅಷ್ಟು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡ ಮತ್ತೊಬ್ಬ ನಾಯಕ ಇರೋದಕ್ಕೆ ಸಾಧ್ಯನೂ ಇಲ್ಲ. ಹೀಗಾಗಿ ಟ್ರಂಪ್ ಮನಸ್ಸು ಬದಲಿಸಿ ಮತ್ತೆ 48 ಗಂಟೆಗಳ ಕಾಲಾವಕಾಶವನ್ನ ಇರಾನ್ಗೆ ಏನಾದರೂ ಕೊಟ್ಟುಬಿಟ್ರೆ ಆ ಟೈಮಲ್ಲಿ ಇರಾನ್ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುತ್ತೆ ಅಂತ ಇಸ್ರೇಲ್ ಭಾವಿಸ್ತಾ ಇದೆ. ಹಾಗೆ ಮಂಗಳವಾರ ಅಕಸ್ಮಾತ್ ಹಾರ್ಮೋಸ್ ಅನ್ನ ತೆರವು ಮಾಡಿ ಕೊಟ್ಟುಬಿಟ್ರೆ ಆಗ ಕೂಡ ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಸ್ರೇಲ್ ಮಂಗಳವಾರದ ಫಲಿತಾಂಶ ಹೊರಬೀಳೋದರ ಒಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇರಾನ್ನಲ್ಲಿ ತನ್ನ ಗುರಿಗಳನ್ನ ಸಾಧಿಸಿ ಬಿಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿನೇ ದಕ್ಷಿಣ ಪಾರ್ಸ್ನ ಅನಿಲ ನಿಕ್ಷೇಪದ ಮೇಲೆ ಮತ್ತೆ ದಾಳಿಗಳಾಗಿವೆ. ಹಾಗೆ IRGC ಹಾಗೂ ಬಸಿಸ್ ಪಡೆಗಳ ಪ್ರಮುಖ ನಾಯಕರನ್ನ ಇರಾನ್ ಕಳ್ಕೊಳ್ತಾ ಇದೆ. ಇಸ್ರೇಲ್ ಅವರನ್ನ ಟಾರ್ಗೆಟ್ ಮಾಡಿ ಕೊಂದು ಹಾಕ್ತಾ ಇದೆ. ಹಾಗಾದ್ರೆ ಇಲ್ಲಿ 48 ದಿನಗಳ ಕದನ ವಿರಾಮಕ್ಕೆ ಟ್ರಂಪ್ ಒಪ್ಪುತ್ತಾರ? ಅಷ್ಟರ ಒಳಗೆ ಹಾರ್ಮೋಸ್ ಅಲ್ಲಿ ಸಂಚಾರವನ್ನ ಸುಗಮಗೊಳಿಸೋ ಕೆಲಸವನ್ನ ಇರಾನ್ ಮಾಡುತ್ತಾ? ಅಕಸ್ಮಾತ್ ಇಲ್ಲಿ ಕದನ ವಿರಾಮಕ್ಕೆ ಅಮೆರಿಕ ಒಪ್ಪಿಬಿಟ್ರೆ ಇಸ್ರೇಲ್ ಏನು ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಸೋಮವಾರ ಬೆಳಗ್ಗೆ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನೇ ಮಾಡಿವೆ. ಕಳೆದ ಕೆಲ ದಿನಗಳ ಹಿಂದೆ ದಕ್ಷಿಣ ಪಾರ್ಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು. ಅಲ್ಲಿ ಅಮೆರಿಕ ಸಂಧಾನದ ಮಾತುಕತೆಗಳನ್ನ ಪ್ರಾರಂಭ ಮಾಡ್ತಾ ಇದೆ ಅನ್ನೋ ಸೂಚನೆಗಳು ಸಿಕ್ಕ ಕೂಡಲೇ ಇರಾನಿನ ಅನಿಲ ನಿಕ್ಷೇಪವನ್ನ ಟಾರ್ಗೆಟ್ ಮಾಡ್ಕೊಂಡು ಇಸ್ರೇಲ್ ದಾಳಿಯನ್ನು ಮಾಡಿತು. ಈ ಸೌತ್ ಪಾರ್ಸ್ ಇದೆಯಲ್ಲ, ಇದು ಪರ್ಷಿಯನ್ ಗಲ್ಫ್ ಅಲ್ಲಿನ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್. ಇದರಲ್ಲಿ ಮುಕ್ಕಾಲು ಭಾಗವನ್ನ ಕತಾರ್ ಹಂಚಿಕೊಂಡಿದ್ರೆ ಇನ್ನೊಂದು 25-30% ಗ್ಯಾಸ್ ಇರಾನ್ ಕೈಯಲ್ಲಿದೆ. ಇರಾನ್ನ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಗಲ್ಫ್ಗೆ ಸಮೀಪ ಇರೋ ಈ ನಿಕ್ಷೇಪವನ್ನ ದಕ್ಷಿಣ ಪಾರ್ಸ್ ನಿಕ್ಷೇಪ ಅಂತ ಕರೀತಾರೆ. ಇಲ್ಲಿ ಸುಮಾರು 1800 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ನಷ್ಟು ನ್ಯಾಚುರಲ್ ಗ್ಯಾಸ್ ಲಭ್ಯ ಇದೆ. ಇದನ್ನ ಕತಾರ್ ಹಾಗೂ ಇರಾನ್ ಎರಡು ಹಂಚಿಕೊಳ್ಳುತ್ತವೆ. ಸೌತ್ ಪಾರ್ಸ್ ಅನ್ನೋದು ಇರಾನ್ನ ಕೈಯಲ್ಲಿದ್ರೆ ಕತಾರ್ ಕೈಯಲ್ಲಿರೋ ಅನಿಲ ನಿಕ್ಷೇಪವನ್ನ ನಾರ್ತ್ ಡೋಮ್ ಅಂತ ಕರೀತಾರೆ. ಈಗ ಇದೇ ಸೌತ್ ಪಾರ್ಸ್ ಆಯಿಲ್ ಫೀಲ್ಡ್ ನ ಪಕ್ಕದಲ್ಲೇ ಇರೋ ಅಸಿಲುಯೆ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಮೇಲೆ ಇಸ್ರೇಲ್ ಮತ್ತೊಂದು ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡಿದೆ. ಗೆಳೆಯರೆ, ಇದೇ ಅಸಿಲುಯೆ ಮೇಲೆ 2 ದಿನಗಳ ಹಿಂದೆ ಕೂಡ ಇಸ್ರೇಲ್ ದಾಳಿಯನ್ನು ಮಾಡಿತು. ಈ ಅಸಿಲುಯೆ ಇಡೀ ಇರಾನಿಗೆ ಬೇಕಾಗುವ ತೈಲ ಏನಿದೆ ಅದರ 70% ಸರಬರಾಜು ಮಾಡುತ್ತೆ. ಹಾಗೆ ಇರಾನಿನ ವಿದ್ಯುತ್ ತಯಾರಿಕಾ ಘಟಕಗಳಿಗೆ ಬೇಕಾಗುವ ತೈಲ ಹಾಗೂ ಗ್ಯಾಸ್ ಕೂಡ ಇದೇ ಅಸಿಲುಯೆ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ನಿಂದ ಸರಬರಾಜಾಗುತ್ತೆ. ಇಂಥ ದೊಡ್ಡ ಕಾಂಪ್ಲೆಕ್ಸ್ ಮೇಲೆ ಈಗ ಮತ್ತೊಂದು ಬಾರಿ ಇಸ್ರೇಲ್ ದಾಳಿ ಮಾಡೋ ಮೂಲಕ ಇರಾನಿನ ತೈಲ ಹಾಗೂ ವಿದ್ಯುತ್ ಎರಡನ್ನೂ ಕಟ್ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದೆ. ಹೀಗೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾಶ ಮಾಡೋದರ ಜೊತೆಗೆ ಇರಾನಿನ IRGCಯ ಸಾಕಷ್ಟು ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ತೀವ್ರ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದೆ. IRGCಯ ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥ ಮೇಜರ್ ಜನರಲ್ ಮಾಜಿದ್ ಖದೇಮಿಯನ್ನ ಸೋಮವಾರ ಹೊಡೆದು ಹಾಕಿದ್ದಾರೆ. ಇದನ್ನ ಇರಾನಿನ ಸ್ಟೇಟ್ ಮೀಡಿಯಾ ಕನ್ಫರ್ಮ್ ಮಾಡಿದೆ. ಈತ ಇರಾನಿನ ಅತ್ಯಂತ ಪ್ರಭಾವಿ IRGC ಅಧಿಕಾರಿ ಅನ್ನಿಸ್ಕೊಂಡಿದ್ದ ಮತ್ತು ಇಂಟೆಲಿಜೆನ್ಸ್ ವಿಭಾಗದ ಅತ್ಯಂತ ಕುಶಲ ಅಧಿಕಾರಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದ್ದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕುದ್ಸ್ ಪಡೆಗಳ ಹಿರಿಯ ಕಮಾಂಡರ್ ಅಕ್ಸರ್ ಬಕೇರಿ ಕೂಡ ಇಸ್ರೇಲಿನ ವಾಯುದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಹಾಗೆ ತೆಹರಾನಿನ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಲೇ ಇವೆ. ಅಲ್ಲಿನ ಶರೀಫ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿಯ ಇನ್ಫಾರ್ಮೇಶನ್ ಮತ್ತು ಕಮ್ಯುನಿಕೇಶನ್ ಟೆಕ್ನಾಲಜಿ ಕಟ್ಟಡದ ಮೇಲೆ ಕೂಡ ಇಸ್ರೇಲಿನ ಮಿಸೈಲ್ ಬಿದ್ದಿದೆ. ಹಾಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಲೆಬನಾನ್ ಅನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಪ್ರಮಾಣದ ದಾಳಿಗಳನ್ನು ಮುಂದುವರಿಸಲೇ ಹೋಗ್ತಾ ಇದೆ. ಲೆಬನಾನ್ ನಲ್ಲಿ ಇಸ್ರೇಲ್ ಮಾಡಿದ ದಾಳಿಗಳಲ್ಲಿ 15 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ 39ಕ್ಕೂ ಹೆಚ್ಚು ಹೆಜ್ಬುಲ್ಲಾಗಳು ಅಲ್ಲಿ ಗಾಯಗೊಂಡಿದ್ದಾರೆ ಅಂತ
ಲೆಬನಾನ್ನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಇರಾನ್ ಕೂಡ ತನ್ನ ಮೇಲಾಗ್ತಾ ಇರೋ ದಾಳಿಗಳಿಗೆ ತೀವ್ರ ಪ್ರಮಾಣದಲ್ಲಿ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಷ್ಟೇ ತೀವ್ರವಾಗಿ ಇರಾನ್ ಅರಬ್ ದೇಶಗಳ ಮೇಲೆ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಅಪ್ಪಳಿಸ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿನ ಶಹರಾಜ್ ಸಮೀಪ ಇಸ್ರೇಲ್ನ ಡ್ರೋನ್ ದಾಳಿಗೆ ಒಬ್ಬ ನೇಪಾಳಿ ಮತ್ತು 3 ಪಾಕಿಸ್ತಾನಿ ಪ್ರಜೆಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಲ್ಲಿನ ಖೋರ್ ಫಕನ್ ಪೋರ್ಟ್ ಮೇಲೆ ಇರಾನ್ ದಾಳಿಗಳನ್ನು ಮಾಡಿದೆ. ಅಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ 12 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾಗೂ 2 ಕ್ರೂಸ್ ಮಿಸೈಲ್ಗಳನ್ನ ನ್ಯೂಟ್ರಲೈಸ್ ಮಾಡಿರುವುದಾಗಿ ಹೇಳಿಕೊಳ್ತಾ ಇದೆ. ಇನ್ನು ಜೋರ್ಡಾನ್ ನಲ್ಲಿನ ಅಮೆರಿಕದ ಸೇನಾ ನೆಲೆ ಮೇಲೆ ಕೂಡ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿಯನ್ನು ಮಾಡಿದೆ ಅಂತ ಇರಾನಿನ ಮಾಧ್ಯಮ ತಸ್ನೀಮ್ ವರದಿ ಮಾಡಿದೆ. ಇನ್ನು ಇಸ್ರೇಲ್ ಮೇಲೆ ಕುವೈತ್ ಹಾಗೂ ಅರಬ್ ಎಮಿರೇಟ್ಸ್ ಮೇಲೆ ನಿರಂತರವಾಗಿ ಇರಾನ್ ಮಾಡ್ತಾ ಇರೋ ದಾಳಿಗಳನ್ನ ಅಲ್ಲಿನ ಏರ್ ಡಿಫೆನ್ಸ್ ಸಾಧ್ಯವಾದಷ್ಟು ನ್ಯೂಟ್ರಲೈಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಕೂಡ ಭಾರಿ ಪ್ರಮಾಣದ ದಾಳಿಗಳಾಗಿವೆ. ಅಲ್ಲಿ ಹೈಫಾನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ಮಾಡಿದೆ. ಹಾಗೆ ನಗೇವ್ ಪ್ರದೇಶದಲ್ಲಿನ ಒಂದಷ್ಟು ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ಗಳ ಮೇಲೆ ಕೂಡ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾಕೋ ಪ್ರಯತ್ನವನ್ನು ಮಾಡಿದೆ. ಆದರೆ ಅವುಗಳನ್ನ ಇಸ್ರೇಲಿನ ಏರ್ ಡಿಫೆನ್ಸ್ ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಇನ್ನು ಮಜಾ ಅಂದ್ರೆ ಕಳೆದ 4 ವರ್ಷಗಳಿಂದ ಯುಕ್ರೇನ್ ಜೊತೆ ಯುದ್ಧ ಮಾಡ್ತಾ ಇಡೀ ಜಗತ್ತಿಗೆ ನಾನಾ ರೀತಿಯ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇರೋ ರಷ್ಯಾ ಈಗ ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧವನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಈ ಸಂಘರ್ಷ ಹೀಗೆ ಮುಂದುವರಿತಾ ಹೋದ್ರೆ ಇದು ಬರೀ ಇಸ್ರೇಲ್ ಹಾಗೂ ಇರಾನ್ ನಡುವೆ ಮಾತ್ರ ಉಳಿಯೋದಿಲ್ಲ, ಇಡೀ ಮಧ್ಯಪ್ರಾಚ್ಯಕ್ಕೆ ಇದು ಆವರಿಸಿಕೊಳ್ಳುತ್ತೆ. ಅಕ್ಕಪಕ್ಕದ ಎಲ್ಲ ದೇಶಗಳನ್ನು ಆಹುತಿ ಪಡಿತಾ ಹೋಗುತ್ತೆ. ಜೊತೆಗೆ ದಕ್ಷಿಣ ವಿಶ್ವದ ದೇಶಗಳ ಮೇಲೆ ಇದು ಅಗಾಧ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಜಗತ್ತು ಇಂಧನ ಸಂಕಷ್ಟಕ್ಕೆ ತುತ್ತಾಗುವ ಪರಿಸ್ಥಿತಿಯನ್ನ ಇದು ನಿರ್ಮಾಣ ಮಾಡುತ್ತೆ ಅಂತ ಹೇಳಿರೋ ರಷ್ಯಾ ಜಾಗತಿಕ ಆರ್ಥಿಕ ಸಮಸ್ಯೆಗೆ ಈ ಯುದ್ಧ ದಾರಿ ಮಾಡಿಕೊಡುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಮತ್ತು ತಕ್ಷಣ ಇದನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ರಷ್ಯಾ ಕರೆ ಕೊಟ್ಟಿದೆ. ಇನ್ನು ಭಾರತದಲ್ಲಿನ ಇರಾನಿನ ಪ್ರತಿನಿಧಿ ಮೊಹಮ್ಮದ್ ಫತಾಲಿ ಈ ಸಂಘರ್ಷವನ್ನ ನಿಲ್ಲಿಸೋದ್ರಲ್ಲಿ ಪಾಕಿಸ್ತಾನದ ಪಾತ್ರವನ್ನ ಅಲ್ಲಗಳೆದಿದ್ದಾರೆ. ಹಾಗೆ ಅಮೆರಿಕ ಪಾಕಿಸ್ತಾನವನ್ನು ಮುಂದಿಟ್ಟುಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಸಂಧಾನದ ಹೆಸರಲ್ಲಿ ಮಾತುಕತೆಗಳಿಗೆ ಆಹ್ವಾನವನ್ನು ಕೊಡ್ತಾ ಏರಿಕೆ ಆಗ್ತಾ ಇರೋ ತೈಲ ಬೆಲೆಯನ್ನ ನಿಯಂತ್ರಿಸುವ ವಿಫಲ ಪ್ರಯತ್ನವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಅಂತ ಮೊಹಮ್ಮದ್ ಫತಾಲಿ ಹೇಳಿದ್ದಾರೆ. ಮತ್ತು ಅಕಸ್ಮಾತ್ ಇಸ್ರೇಲ್ ಹಾಗೂ ಇರಾನ್ ನಡುವೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ನೆಲೆಗೊಳಿಸುವ ಸಾಮರ್ಥ್ಯ ಯಾರಿಗಾದರೂ ಇದ್ರೆ ಅದು ಭಾರತಕ್ಕಿದೆ. ಭಾರತ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಫತಾಲಿ ಮನವಿಯನ್ನು ಮಾಡಿದ್ದಾರೆ. ಇನ್ನು ಇರಾನ್ ಕುವೈತ್ ಹಾಗೂ ಬಹ್ರೈನ್ನಲ್ಲಿನ ನಿರ್ಲವಣೀಕರಣ ಘಟಕಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕೂಡ ದಾಳಿಯನ್ನು ಮಾಡಿದೆ. ಗೆಳೆಯರೆ, ಈ ಅರಬರಿಂದ ಪೆಟ್ರೋಲ್ ಅನ್ನ ಕಿತ್ಕೊಂಡ್ರೆ ಅವರಿಗೆ ಎಷ್ಟು ನಷ್ಟ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಭಾಗದಲ್ಲಿನ ಜಲಶುದ್ಧೀಕರಣ ಘಟಕಗಳನ್ನ ನಾಶ ಮಾಡಿಬಿಟ್ರೆ ಅವರ ನೀರಿನ ಮೂಲಗಳನ್ನ ಕಿತ್ಕೊಂಡ ಹಾಗಾಗುತ್ತೆ ಮತ್ತು ಅವರ ಬದುಕುಗಳು ದುರ್ಭರ ಆಗ್ತಾ ಹೋಗುತ್ತವೆ. ಈ ನಿಟ್ಟಲ್ಲಿ ಇರಾನ್ ಕುವೈತ್ ಹಾಗೂ ಬಹ್ರೈನಿನ ಕುಡಿಯುವ ನೀರಿನ ಘಟಕಗಳನ್ನ ಗುರಿ ಮಾಡಿಕೊಂಡು ದಾಳಿ ಮಾಡ್ತಾ ಇರೋದು ಮಾನವೀಯತೆಯ ದೃಷ್ಟಿಯಿಂದ ಅತ್ಯಂತ ಹೇಯಕರ ಅಂತ ಈ ಹಿಂದೆ ಬಹ್ರೈನ್ ವಿಶ್ವಸಂಸ್ಥೆಗೆ ಕೊಟ್ಟಿದ್ದ ದೂರಲ್ಲಿ ತಿಳಿಸಿತ್ತು. ಈಗ ಮತ್ತೆ ಕುವೈತ್ ಹಾಗೂ ಬಹ್ರೈನ್ನ ನಿರ್ಲವಣೀಕರಣ ಕೇಂದ್ರಗಳ ಮೇಲೆ ಇರಾನ್ ದಾಳಿಗಳನ್ನು ಮಾಡಿದೆ. ಹಾಗೆ UAEಯ ಜಲಶುದ್ಧೀಕರಣ ಘಟಕಗಳನ್ನು ಕೂಡ ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ಮಾಡೋ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲ್ ಅನ್ನು ಮಾಡಿ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972737945 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಲ್ಲಿ ಪಶ್ಚಿಮ ಏಷ್ಯಾದ ಈ ಸಂಘರ್ಷದ ಭವಿಷ್ಯ ಏನಾಗುತ್ತೆ ಅನ್ನೋದು ನಿರ್ಧಾರ ಆಗೋದಿಕ್ಕೆ ಇನ್ನು 24 ಗಂಟೆಗಳ ಕಾಲಾವಕಾಶ ಇದೆ. ಮಂಗಳವಾರ ರಾತ್ರಿಯ ಒಳಗೆ ಇಲ್ಲಿನ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗೋ ಸಾಧ್ಯತೆ ಇದೆ. ಮಂಗಳವಾರದ ಒಳಗೆ ಹಾರ್ಮೋಜ್ನ ಸಂಚಾರಕ್ಕೆ ಮುಕ್ತಗೊಳಿಸೋದಕ್ಕೆ ಇರಾನ್ ಒಪ್ಪಿದ್ರೆ ಅಮೆರಿಕ ಇರಾನ್ ಜೊತೆಗಿನ ಮಾತುಕತೆಗಳನ್ನ ಮುಂದುವರಿಸೋ ಸಾಧ್ಯತೆಗಳಿರುತ್ತವೆ. ಹಾಗೆ ಹಾರ್ಮೋಜ್ ಸಂಚಾರಕ್ಕೆ ಮುಕ್ತಗೊಂಡ್ರೆ ಇರಾನ್ ಅಥವಾ ಇರಾನ್ನ ಸಂಧಾನಕಾರರು ಕೇಳ್ತಿರೋ ಹಾಗೆ ಇನ್ನೊಂದಷ್ಟು
ದಿನಗಳ ಕದನ ವಿರಾಮಕ್ಕೆ ಅಮೆರಿಕ ಒಪ್ಪಲೂಬಹುದು. ಹಾಗಲ್ಲದೆ ಇರಾನಿನ ನಾಯಕತ್ವ IRGCಯ ಮಾತು ಕೇಳಿಕೊಂಡು ಸಂಘರ್ಷವನ್ನೇ ಮುಂದುವರಿಸುವ ಮನಸ್ಸು ಮಾಡಿದರೆ ಇದು ಮತ್ತಷ್ಟು ಅತಿರೇಕಕ್ಕೆ ಹೋಗುತ್ತೆ. ಇರಾನ್ ಇಸ್ರೇಲ್ ಹಾಗೂ ಅರಬ್ ದೇಶಗಳ ಮೇಲಿನ ದಾಳಿಗಳನ್ನು ತೀವ್ರಗೊಳಿಸಬಹುದು. ಹಾಗೆ ಇರಾನಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲುಗಳು ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡ್ತಾ ಹೋದರೆ ಅದನ್ನು ತಡ್ಕೊಳ್ಳೋದು ಇರಾನ್ಗೆ ಕಷ್ಟ ಆಗಬಹುದು. ಅಕಸ್ಮಾತ್ ಹಾಗೇನಾದರೂ ಆದರೆ ಇರಾನ್ನ ಒಳಗಿನ ರೆಜಿಮ್ ವಿರೋಧಿಗಳು ಕೂಡ ಹೊರಗೆ ಬರ್ತಾರೆ. ಇಲ್ಲಿ ಇಸ್ರೇಲ್ ಮುಂದಿನ ಕಾರ್ಯಾಚರಣೆಗಳ ಬಗೆಗಿನ ಒಂದು ಸ್ಪಷ್ಟ ರೂಪುರೇಷೆಯನ್ನು ಸಿದ್ಧ ಮಾಡಿಕೊಂಡಿದೆ. ಮುಂದೆ ಬಸಿಸ್ ಪಡೆಗಳನ್ನ ಮತ್ತು ಇರಾನಿನ ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ವಾಯುದಾಳಿಗಳನ್ನು ಮಾಡ್ತಾ ಹೋಗುತ್ತೆ. ಅಲ್ಲಿ ಬಸಿಸ್ ಪಡೆಗಳು ಹಾಗೂ ಅವರು ರಸ್ತೆಗಳಲ್ಲಿ ನಿಲ್ಲಿಸಿರುವ ಟ್ಯಾಂಕರ್ಗಳನ್ನ ಅಲ್ಲಿಂದ ಪಕ್ಕಕ್ಕೆ ಸರಿಸೋದಿಕ್ಕೆ ಅಥವಾ ನಾಶ ಮಾಡೋದಕ್ಕೆ ಸಾಧ್ಯ ಆಗ್ಬಿಟ್ರೆ ಇರಾನಿನ ರೆಜಿಮ್ ವಿರೋಧಿ ಜನ ಏನಿದ್ದಾರೆ ಅವರು ಬೀದಿಗಿಳಿಯೋದಕ್ಕೆ ಶುರು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಟರ್ಕಿ ಹಾಗೂ ಇರಾಕ್ ಗಡಿಗಳಲ್ಲಿ ಕುರ್ದು ಪಡೆಗಳು ಕೂಡ ಇರಾನಿನ ವಿರುದ್ಧ ಕದನಕ್ಕೆ ನಿಂತುಕೊಳ್ಳುತ್ತವೆ. ಇನ್ನು ಪಾಕಿಸ್ತಾನದ ಗಡಿಯಲ್ಲಿ ಕೂಡ ಸೇನಾ ಚಲನವಲನಗಳು ತೀವ್ರಗೊಳ್ತಾ ಇರೋ ವಿಡಿಯೋಗಳು ಬರ್ತಾ ಇವೆ. ಅಲ್ಲಿ ಅಮೆರಿಕ ಪಡೆಗಳು ಪಾಕಿಸ್ತಾನದ ಜೊತೆ ಇರಾನ್ನ ಗಡಿಯಲ್ಲಿ ಸಮರಾಭ್ಯಾಸವನ್ನ ಮಾಡ್ತಾ ಇವೆ. ಆ ಪಡೆಗಳನ್ನು ಕೂಡ ಅಮೆರಿಕ ಇರಾನ್ನ ಕಡೆಗೆ ಡೈವರ್ಟ್ ಮಾಡೋ ಸಾಧ್ಯತೆಗಳಿರುತ್ತವೆ. ಹಾಗೇನಾದರೂ ಆದರೆ ಇರಾನ್ ಇಲ್ಲಿ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.